ಸುಮಾರು 2 ತಿಂಗಳಿನಿಂದ ಈ ಒಂದು ಹಲಸು ಮೇಳಕ್ಕೆ ದುಡಿದು ಇವತ್ತು ಈ ಮೇಳ ಯಶಸ್ವಿಯಾಗಿದ್ದರೆ ಅದು ಘಂಟಾಘೋಷವಾಗಿ ಹೇಳ್ತೇನೆ, ಅದು ಶ್ರೀಮತಿ ರಮಿತಾ ಸೂರ್ಯವಂಶಿ ಅವರಿಂದ ಅಂತ ಹೇಳ್ತಾ ಇದ್ದೇನೆ. ಅವರ ಸಮಾರೋಪ ಸಮಾರಂಭದಲ್ಲಿ ನಮ್ಮೊಂದಿಗಿರುವ ಮಾಜಿ ಪುರಸಭಾ ಸದಸ್ಯರು, ಸದಾ ಅವರನ್ನು ಅಣ್ಣ ಅಂತಲೇ ಸಂಬೋಧಿಸುವುದು ನಾನು, ಶ್ರೀಯುತ ನವೀನ್ ದೇವಾಡಿಗರವರೇ, ಹಾಗೆ ಗ್ಯಾರಂಟಿ ಯೋಜನೆ ಕಾರ್ಕಳ ತಾಲೂಕಿನ ಅಧ್ಯಕ್ಷರಾದ ಗೌರವಾನ್ವಿತ ಅಜಿತ್ ಹೆಗ್ಡೆ ಅವರೇ, ನನ್ನ ಮಿತ್ರ ಹಾಗೂ ಓರ್ವ ಯಶಸ್ವಿ ಉದ್ಯಮಿ ಶ್ರೀಯುತ ಸಂದೀಪ್ ಶೆಟ್ಟಿ ಅಧಿಕಾರರವರೇ, ಕಾರ್ಕಳದಲ್ಲಿ ಕ್ರಾಂತಿಯನ್ನು ಮಾಡಿದಂತಹ ಹೊಸ ಉದ್ಯಮದೊಂದಿಗೆ ಇವತ್ತು ಬಲಿಷ್ಠವಾಗಿ ಉದ್ಯಮ ನಡೆಸುವಂತಹ ಮತ್ತು ಈ ಒಂದು ಹಲಸು ಮೇಳದಲ್ಲಿ ಅತ್ಯಂತ ಹೆಚ್ಚು ಆಯೋಜಕರ ನೆಲೆಯಲ್ಲಿ ಈ ಒಂದು ಹಲಸು ಮೇಳವನ್ನು ಪ್ರೋತ್ಸಾಹಿಸಿದ ನಮ್ಮವರೇ ಆದ ಶ್ರೀಯುತ ವಸುದೇವ ಭಟ್ NP ಗ್ರೂಪ್ಸ್ನ ಮಾಲಕರೇ, ಹಾಗೆಯೇ ಸುಮಾರು 2 ತಿಂಗಳಿನಿಂದ ಈ ಒಂದು ಹಲಸು ಮೇಳಕ್ಕೆ ದುಡಿದು ಇವತ್ತು ಈ ಮೇಳ ಯಶಸ್ವಿಯಾಗಿದ್ದರೆ ಅದು ಘಂಟಾಘೋಷವಾಗಿ ಹೇಳ್ತೇನೆ, ಅದು ಶ್ರೀಮತಿ ರಮಿತಾ ಸೂರ್ಯವಂಶಿ ಅವರಿಂದ ಅಂತ ಹೇಳ್ತಾ ಇದ್ದೇನೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಬೆನಕ ಈವೆಂಟ್ಸ್ನ ಭಾಸ್ಕರ್ ಪೂಜಾರಿ ಅವರೇ, ಶ್ರೀಯುತ ಗಣೇಶ್ ಶೆಟ್ಟರ್ ಅವರೇ, ಈ ಒಂದು ಮೇಳದಲ್ಲಿ ಭಾಗವಹಿಸುತ್ತಿರುವ ಕಾರ್ಕಳದ ನಾಗರಿಕರೇ, ಈ ಒಂದು ಮೇಳದಲ್ಲಿ ಭಾಗವಹಿಸಿದ ಎಲ್ಲ ಸ್ಟಾಲ್ನ ಮಾಲಕರೇ, ಸ್ವ ಉದ್ಯೋಗವನ್ನು ಜೀವನಾಡಿಯಾಗಿ ಇನ್ನೊಬ್ಬರಿಗೆ ಮಾದರಿಯಾಗಿ ತೋರಿಸಿದಂಥ ಎಲ್ಲ ಸ್ಟಾಲ್ನ ಮಾಲಕರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಲಸು ಮೇಳ 2026 ಯಾವುದೇ ಒಂದು ಕಾರ್ಯಕ್ರಮ ಒಂದು ಒಳ್ಳೆಯ ಆರಂಭವನ್ನು ಪಡ್ಕೊಂಡ್ರೆ ಅದರ ಅಂತ್ಯ ಇನ್ನಷ್ಟು ಪರಿಪೂರ್ಣತೆಯನ್ನು ಪಡೆದುಕೊಳ್ಳುತ್ತದೆ ಎಂಬುದಕ್ಕೆ ಈ ಒಂದು ಮೇಳ, ಹಲಸಿನ ಮೇಳ, ಕಾರ್ಕಳದಲ್ಲಿ ನಡೆದಂಥ ಹಲಸಿನ ಮೇಳ ಸಾಕ್ಷಿ ಅಂತ ಹೇಳ್ತಾನೆ. ಒಳ್ಳೆಯ ಆರಂಭವನ್ನು ಪಡ್ಕೊಂಡು ಒಳ್ಳೆಯ ಮುಕ್ತಾಯದ ಮುಖ ನೋಡ್ತಾ ಇದೆ. ಇದಕ್ಕೆ ದುಡಿದಂಥ ಎಲ್ಲ ತಂಡ, ಅದು ರೋಟರಿ ಕ್ಲಬ್ ಆಗಿರ್ಬೋದು, ಯುವವಾಹಿನಿ ಆಗಿರ್ಬೋದು, NP ಗ್ರೂಪ್ ಆಗಿರ್ಬೋದು, ವಂಶಿ ಇವೆಂಟ್ ಆಗಿರ್ಬೋದು, ಅಥವಾ ಬೆನಕ ಈವೆಂಟ್ಸ್ ಆಗಿರ್ಬೋದು, ಎಲ್ಲ ತಂಡಗಳಿಗೆ ಕಾರ್ಕಳ ಬಿಲ್ಲವ ಸಂಘದ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾಲಕಾಲಕ್ಕೆ ಪ್ರಕೃತಿದತ್ತವಾಗಿ ಸಿಗುವಂತಹ ಹಣ್ಣು ಹಂಪಲುಗಳು ಅಥವಾ ಫಲಪುಷ್ಪಗಳು ಯಾವ ಕಾಲಕ್ಕೆ ಯಾವುದು ತಿನ್ನಬೇಕು ಅಂತವನ್ನು ಕೂಡ ಪ್ರಕೃತಿದಿತ್ತವಾದಂಥ ಒಂದು ಅದು ನಿದರ್ಶನ, ಪ್ರಕೃತಿದಿತ್ತವಾದಂಥ ಒಂದು ನಿರ್ಣಯ. ಅಂತಹ ನಿರ್ಣಯದ ಪ್ರಕಾರ ಇವತ್ತು ಮೇ ಏಪ್ರಿಲ್ನಲ್ಲಿ ಸಿಗುವಂಥ ಅಥವಾ ಜೂನ್ವರೆಗೆ ಸಿಗುವಂಥ ಹಲಸು ಅಥವಾ ಮಾವು, ವಸಂತ ಮಾಸದಲ್ಲಿ ಸಿಗುವಂಥ ಹಣ್ಣುಗಳು, ಆ ಕಾಲಕ್ಕೆ ಆ ಹಣ್ಣುಗಳು ನಮ್ಮ ಆರೋಗ್ಯಕ್ಕೆ ಬಹಳ ಉತ್ತಮವಾಗಿ ಸಹಕಾರವನ್ನು ನೀಡ್ತದೆ ಅಂತ ಆ ಪ್ರಕೃತಿದತ್ತವಾದಂತಹ ಒಂದು ಕೊಡುಗೆ, ಆ ಕೊಡುಗೆಗಳನ್ನು ಸ್ಮರಿಸ್ತಾ ಇದ್ದಾನೆ. ಪ್ರಕೃತಿ ನಮಗೆ ದೊಡ್ಡ ದೇವರು ಅಂತ ಹೇಳ್ಕೊಳ್ತಿದ್ದಾನೆ. ಪ್ರಕೃತಿಯ ಆರಾಧನೆ ಇವತ್ತು ಈ ತುಳುನಾಡಿನಲ್ಲಿ ಆಗ್ತಾ ಇದ್ದರೆ ಪ್ರಕೃತಿಯ ನಾಗಾರಾಧನೆ, ಪ್ರಕೃತಿಯ ಒಂದು ಆರಾಧನೆ ಅಂತಹ ತುಳುವ ನಾಡಿನಲ್ಲಿ ಇವತ್ತು ಈ ಒಂದು ಹಲಸು ಮೇಳ ಅತ್ಯಂತ ಶ್ರೇಷ್ಠತೆಯನ್ನು ಕಂಡಿದೆ. ಇಂಥ ಹಲಸು ಮೇಳ ಮತ್ತಷ್ಟು ಮುಂದಿನ ದಿವಸದಲ್ಲಿಯೂ ಮಾಡೋದಾದರೆ ನಾವು ಕಾರ್ಕಳ ಬಿಲ್ಲವ ಸಂಘ ಇದಕ್ಕೆ ಖಂಡಿತವಾಗಿಯೂ ನಿಮ್ಮೊಂದಿಗೆ ಇದ್ದೇವೆ ಅಂತ ಹೇಳ್ತಾ ಇದ್ದೇವೆ. ಮುಂದಿನ ಆಯೋಜಕರಿಗೆ ಮುಂದೆ ಇಂತಹ ಒಂದು ಮೇಳ ಕಾರ್ಕಳದಲ್ಲಿ ಆಯೋಗಬೇಕು, ಇದಕ್ಕಿಂತ ಎತ್ತರದ ಸಾಧನೆಯ ಇದಕ್ಕಿಂತ ಎತ್ತರದ ಒಂದು ಯಶಸ್ಸನ್ನು ಮೇಳ ಕಾಣಬೇಕು ಅಂತ ಈಗಲೇ ಈ ವೇದಿಕೆಯಿಂದ ನಾನು ಬಿಲ್ಲವ ಸಂಘದ ಪರವಾಗಿ ಮುಂದಿನ ಈ ಆಯೋಜಕರಿಗೆ ನಾನು ಮಾತು ಕೊಡ್ತಾ ಇದ್ದೇನೆ. ಆತ್ಮೀಯರೇ, ಮೀನು ಹೇಗೆ ಸಮುದ್ರದಲ್ಲಿ ನಮಗೆ ಧರ್ಮಕ್ಕೆ ಸಿಗ್ತದಾ, ಹಾಗೇನೆ ಪ್ರಕೃತಿದತ್ತವಾಗಿದ್ದಂಥ ಎಲ್ಲ ಹಣ್ಣು ಹಂಪಲುಗಳು ನಮಗೆ ಅದು ಪ್ರಕೃತಿ ಕೊಡುವಂಥದ್ದು. ಅದರ ಬೆಲೆಯೂ ಕೂಡ ಒಂದು
ಕಾಲಘಟ್ಟದಲ್ಲಿ ಅಂದರೆ ಮಿತಿಯೇರಿದ ಬಳಕೆದಾರರು ಇರುವಾಗ ಬೆಲೆ ಕಡಿಮೆ ಆಗಬೇಕು ಅಂತ ನಾನು ಮೊನ್ನೆನೂ ಹೇಳಿದ್ದೆ. ಆ ಬೆಲೆಯನ್ನು ಕಡಿಮೆ ಆಗಬೇಕು ಮತ್ತು ಬೆಳೆಗಾರರಿಂದ ಅದು ಡೈರೆಕ್ಟ್ ಗ್ರಾಹಕರಿಗೆ ಹೋಗಬೇಕು. ಆ ಒಂದು ಆ ಕೊಂಡಿ ಬೆಳ್ಕೊಂಡ್ರೆ ಇವತ್ತು ಎಲ್ಲ ದವಸ ಧಾನ್ಯಗಳಿಂದ ಹಿಡಿದು ಹಣ್ಣು ಹಂಪಲುಗಳಿಂದ ಹಿಡಿದು ಇಂಥ ಅಥವಾ ಮೀನು ಇಂಥದ್ದೆಲ್ಲ ನಮಗೆ ಅತ್ಯಂತ ಕಡಿಮೆ ದರದಲ್ಲಿ ಸಿಗುವಂಥ ಒಂದು ವಸ್ತುಗಳಾಗ್ತದೆ. ಇದು ನಮ್ಮ ಜೀವನಾಧಾರಿತವಾದಂಥ ನಿತ್ಯ ಬದುಕಿಗೆ ಬೇಕಾದಂಥ ಆಸರೆಗಳು. ಎಲ್ಲ ವ್ಯವಸ್ಥೆಗಳು ಈ ಹಲಸಿನ ಮೇಳ, ಈ ಮೇಳದ ಮೂಲಕ, ಇಂಥ ಮೇಳಗಳ ಮೂಲಕ ನಮಗೆ ಈ ಜಗತ್ತಿಗೆ ತಿಳಿ ಹೇಳಬೇಕು. ಇಂಥ ಮೇಳಗಳು ಒಂದು ಮಾರ್ಗದರ್ಶಕ ರೂಪದಲ್ಲಿ ಮಾರ್ಗದರ್ಶನವನ್ನು ಕೊಡಬೇಕು. ಅಂಥ ಮಾರ್ಗದರ್ಶನವನ್ನು ಇವತ್ತು 2026ರ ಹಲಸು ಮೇಳ ಕಾರ್ಕಳದಲ್ಲಿ ನಡೆದಿದೆ. ಇಂಥ ಒಂದು ಯಶಸ್ವಿಯಾದ ಹಲಸು ಮೇಳ, ಒಂದು ಯಶಸ್ಸನ್ನು ಸಾಧಿಸಿದ ಹಲಸು ಮೇಳ ಇವತ್ತು ಕಾರ್ಕಳದಲ್ಲಿ ಸಾಕ್ಷಿಯಾಗಿದೆ. ಇದನ್ನು ಮೀರಿದಂಥ ಹಲಸಿನ ಮೇಳ ಮುಂದಿನ ವರ್ಷವೂ ಇದೇ ಜಾಗದಲ್ಲಿ ಆಗಬೇಕು ಅಂತ ಹೇಳ್ತಾ ಎಲ್ಲ ಬೆಳೆಗಾರರಿಗೆ, ಎಲ್ಲ ಸ್ಟಾಲ್ನ ಓನರ್ಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ಆಯೋಜಕರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಒಂದು ಮಾದರಿಯ ಹಲಸು ಮೇಳವನ್ನು ಕೊಟ್ಟಿದ್ದೀರಿ ಕಾರ್ಕಳಕ್ಕೆ. ಇದೊಂದು ಮುನ್ನುಡಿಯಾಗಲಿ. ಇಂತಹ ಸಾವಿರಾರು ಹಲಸು ಮೇಳಗಳು ಇಡೀ ನಮ್ಮ ರಾಜ್ಯದಲ್ಲಿ ಆಗಲಿ ಅಂತ ಆಶಿಸ್ತಾ ಒಂದು ಮಾದರಿ ಹಲಸು ಮೇಳಕ್ಕೆ ಒಳ್ಳೆಯ ಮುಕ್ತಾಯವನ್ನು ಕೊಟ್ಟಿದ್ದೀರಿ. ಅದಕ್ಕೆ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.